ಬೆಂಡೆಕಾಯಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸುವಂತಹ ತರಕಾರಿ ಇದು. ಕೆಲವರಿಗೆ ಇದು ಬಹಳ ಇಷ್ಟವಾದ ತರಕಾರಿಯಾದರೆ ಇನ್ನು ಕೆಲವರಿಗೆ ಬೆಂಡೆಕಾಯಿ ಅಂದರೆ ಅಷ್ಟೇನು ಇಷ್ಟವಾಗಲ್ಲ. ಎಷ್ಟೋ ಜನರಿಗೆ ಬಹಳ ದಿನಗಳಿಂದ ಬೆಂಡೆಕಾಯಿಯ ಸೇವನೆ ಮಾಡ್ತಾ ಇದ್ರೂ ಕೂಡ ಅದರ ಉಪಯೋಗಗಳು ಏನು ಅಂತ ತಿಳಿದೇ ಇರಲ್ಲ. ಹಾಗೆಯೇ ಬೆಂಡೆಕಾಯಿ ತಿಂದ ಮೇಲೆ ಯಾವ ಎರಡು ಪದಾರ್ಥಗಳನ್ನು ತಿನ್ನಲೇಬಾರದು, ತಿಂದರೆ ಏನೆಲ್ಲ ಅನಾಹುತಗಳು ಆಗುತ್ತೆ, ಜೀವಕ್ಕೂ ಕೂಡ ಇದು ಹೇಗೆ ತೊಂದರೆಯಾಗಬಹುದು, ಮತ್ತು ಈ ಒಂದು ತಪ್ಪು ನಿಮ್ಮ ಮೃತ್ಯುವಿಗೂ ಕಾರಣವಾಗಬಹುದಂತೆ. ಹಾಗಾಗಿ ಬೆಂಡೆಕಾಯಿ ತಿನ್ನುವವರು ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ. ಈ ತರಹದ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೋಗ್ಯವಾಗಿ ಇರಬೇಕಾದ್ರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ವಿಷಯನೇ ಇತ್ತೀಚೆಗಂತೂ ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಆಗುವಂತಹ ವಿಷಯವಾಗಿದೆ. ಯಾಕಂದರೆ ಹೊರಗಡೆಯ ತಿಂಡಿ, ಬ್ಯುಸಿ ಲೈಫ್ ಸ್ಟೈಲ್ನಿಂದ ನಮ್ಮ ಆರೋಗ್ಯವನ್ನು ನಾವು ದಿನೇ ದಿನೇ ಹಾಳು ಮಾಡ್ಕೊಳ್ತಿದ್ದೀವಿ. ಒಂದು ದಿನ ಹಾಸಿಗೆ ಹಿಡಿದ ಮೇಲೆ ನಮಗೆ ಆರೋಗ್ಯದ ಮಹತ್ವ ತಿಳಿದು ಬರುತ್ತೆ. ಯಾವುದು ನಾಲಿಗೆಗೆ ರುಚಿಯಾಗಿರುತ್ತೋ ಅದು ಆರೋಗ್ಯಕ್ಕೆ ಒಳ್ಳೆಯದಾಗಿರಲ್ಲ ಎಂದು ತಿಳಿದಿದ್ರೂ ಕೂಡ ನಾವು ನಿತ್ಯ ಅದೇ ತಪ್ಪನ್ನು ಮಾಡ್ತಾ ಇದ್ದೀವಿ. ಅತಿಯಾದರೆ ಅಮೃತವೂ ಕೂಡ ವಿಷವೆಂಬ ಮಾತಿದೆ. ಅದರಂತೆ ಪ್ರತಿನಿತ್ಯ ತರಕಾರಿಗಳನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅತಿಯಾಗಿ ತಿಂದರೆ ಅದರಿಂದಲೂ ಕೂಡ ದೇಹಕ್ಕೆ ಸಾಕಷ್ಟು ನಷ್ಟ ಉಂಟಾಗಬಹುದು. ಬೆಂಡೆಕಾಯಿ ಅತಿ ಹೆಚ್ಚು ನಾರಿನ ಅಂಶ ಹೊಂದಿರುವಂತಹ ತರಕಾರಿ ಇದು. ದೇಹಕ್ಕೆ ಅಗತ್ಯ ಪ್ರಮಾಣದ ಫೈಬರ್ ಸಿಗಬೇಕಾದರೆ ಪ್ರತಿನಿತ್ಯ ತರಕಾರಿಗಳ ಸೇವನೆ ಮಾಡಲೇಬೇಕು. ಅದರಲ್ಲೂ ಬೆಂಡೆಕಾಯಿಯಲ್ಲಿರುವಂತಹ ಕಡಿಮೆ ಕ್ಯಾಲೋರಿಯ ಕಾರಣದಿಂದ ತೂಕ ಇಳಿಸಲು ಇದು ಸಹಕಾರಿಯಾಗಿದೆ. ಇದರಲ್ಲಿನ ಅತಿ ಹೆಚ್ಚು ನಾರಿನ ಅಂಶದಿಂದ ಇದು ತುಂಬ ಹೊತ್ತು ನಮ್ಮ ಹೊಟ್ಟೆ ತುಂಬಿರುವ ಹಾಗೆ ನೋಡಿಕೊಳ್ಳುತ್ತೆ. ಊಟದ ಬಳಿಕ ಶುಗರ್ ಸ್ಪೈಕ್ ಅಥವಾ ಸಕ್ಕರೆ ಮಟ್ಟ ಹೆಚ್ಚಾಗೋದನ್ನು ತಪ್ಪಿಸೋದ್ರಿಂದ, ಅಲ್ಲದೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿರುವಂತೆ ಮಾಡೋದ್ರಿಂದ ಇದನ್ನು ಡಯಾಬಿಟಿಸ್ ಫ್ರೆಂಡ್ಲಿ ತರಕಾರಿ ಅಂತ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲ, ಬೆಂಡೆಕಾಯಿಯಲ್ಲಿನ ನಾರಿನಾಂಶ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಮಲಬದ್ಧತೆ ಸಮಸ್ಯೆ ಇರುವವರು ನಿಯಮಿತವಾಗಿ ಬೆಂಡೆಕಾಯಿ ತಿಂದರೆ ಅವರ ಸಮಸ್ಯೆಯಿಂದ ಹೊರಬರ್ಬೋದು. ಬೆಂಡೆಕಾಯಿಯಲ್ಲಿ ಫೋಲಿಕ್ ಆಸಿಡ್ ಅಂಶ ಹೆಚ್ಚಾಗಿರೋದ್ರಿಂದ ಗರ್ಭಧರಿಸಲು ಇಚ್ಛಿಸುವಂಥವರಿಗೆ ಹೆಚ್ಚು ಸಹಕಾರಿ. ಹೊಟ್ಟೆಯಲ್ಲಿ ಭ್ರೂಣ ಬೆಳವಣಿಗೆಯಲ್ಲೂ ಪ್ರಮುಖ ಪಾತ್ರವನ್ನು ಈ ಬೆಂಡೆಕಾಯಿ ವಹಿಸುತ್ತೆ. ಇಷ್ಟಲ್ಲದೆ ಕೂದಲಿನ ಆರೈಕೆಯಲ್ಲೂ ಬೆಂಡೆಕಾಯಿ ಸಹಕಾರಿ ಅಂದರೆ ನೀವು ನಂಬಲೇಬೇಕು. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ಕತ್ತರಿಸಿದ ಬೆಂಡೆಕಾಯಿಯನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ ನಿಂಬೆಹಣ್ಣಿನ ರಸ ಬೆರೆಸಿ ಕೂದಲು ತೊಳೆಯಲು ಈ ನೀರನ್ನು ಬಳಸಿದರೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ಹೊರಬರಲು ಸಹಕಾರಿಯಾಗಿದೆ. ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಎರಡು ಬದಿಯಿಂದ ಕತ್ತರಿಸಿ ನೀರಿನಲ್ಲಿ ಹಾಕಿ ರಾತ್ರಿ ಇಡೀ ನೆನೆಯಲು ಬಿಡಿ. ಬೆಳಗ್ಗೆ ಬೆಂಡೆಕಾಯಿಯನ್ನು ತೆಗೆದು ಆ ನೀರನ್ನು ಕುಡಿದರೆ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ? ರಕ್ತಹೀನತೆ. ಬೆಂಡೆಕಾಯಿಯ ನೀರನ್ನು ಕುಡಿಯುವುದರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಮಟ್ಟ ಹೆಚ್ಚಿಸಿ ರಕ್ತದ ಮಟ್ಟವನ್ನು ಕಾಪಾಡುತ್ತದೆ. ಇಂದು ಸರ್ವೇ ಸಾಮಾನ್ಯವಾಗಿ ಕಾಡುವ ಸಮಸ್ಯೆಯಾದ ಡಯಾಬಿಟಿಸನ್ನು ನಿಯಂತ್ರಿಸಲು ಬೆಂಡೆಕಾಯಿ ಸಹಕಾರಿ. ಬೆಂಡೆಯಲ್ಲಿ ಇನ್ಸುಲಿನ್ ಗುಣಗಳು ಇವೆ. ಆದ್ದರಿಂದ ಬೆಂಡೆಕಾಯಿಯನ್ನು ನೆನೆಸಿದ ನೀರನ್ನು ಕುಡಿಯೋದ್ರಿಂದ ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಅಲ್ಲದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗಿದ್ದರೆ ಅದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಬೆಂಡೆಕಾಯಿಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸೋದಲ್ಲದೆ ಹೃದಯದ ಆರೋಗ್ಯವನ್ನು ಇದು ಕಾಪಾಡುತ್ತೆ. ಮಲಬದ್ಧತೆ ಸಮಸ್ಯೆ ಅಂದರೆ ಅದರ ನೋವು ಖಂಡಿತವಾಗಿಯೂ ಯಾರಿಗೂ ಬೇಡ ಅನಿಸುತ್ತೆ. ಅದು ಪ್ರತಿನಿತ್ಯ ನರಕ ದರ್ಶನ ಮಾಡಿಸಿಬಿಡುತ್ತೆ. ಆದರೆ ಬೆಂಡೆಯಲ್ಲಿನ ಹೀರಿಕೊಳ್ಳುವ ನಾರಿನಾಂಶ ಮಲಬದ್ಧತೆಗೆ ಪರಿಹಾರ ನೀಡೋದಲ್ಲದೆ ಕರುಳಿನ ಕ್ರಿಯೆಯನ್ನು ಶುದ್ಧಗೊಳಿಸುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಬೆಂಡೆಕಾಯಿ ಸೇವನೆಯಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ. ಆದರೆ ಈ ಒಂದು ವಿಷಯ ನಿಮಗೆ ತಿಳಿದಿದೆಯಾ? ಬೆಂಡೆಕಾಯಿ ತಿಂದ ಮೇಲೆ ಈ ಎರಡು ತರಕಾರಿಗಳನ್ನು ತಿನ್ನಲೇಬಾರದು.
ಅವು ಯಾವುವೆಂದರೆ ಹಾಗಲಕಾಯಿ ಮತ್ತು ಮೂಲಂಗಿ. ಬೆಂಡೆಕಾಯಿ ತಿಂದ ಮೇಲಂತೂ ಈ ಎರಡು ತರಕಾರಿಗಳನ್ನು ಮುಟ್ಟಲೇಬಾರದು ಅಂತ ಹೇಳ್ತಾರೆ. ಬೆಂಡೆಕಾಯಿಯನ್ನು ತಿಂದ ಮೇಲೆ ಹಾಗಲಕಾಯಿಯನ್ನು ತಿಂದರೆ ಅದು ನಿಮ್ಮ ಹೊಟ್ಟೆಯಲ್ಲಿ ವಿಷವನ್ನು ಉತ್ಪಾದಿಸುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆಗೆ ಇದು ಮಾರಣಾಂತಿಕ ರೂಪದಲ್ಲಿ ಬಂದು ನಿಮ್ಮ ಮೃತ್ಯುವಿಗೂ ಕಾರಣವಾಗಬಹುದು. ವೈದ್ಯರ ಪ್ರಕಾರ ಬೆಂಡೆಕಾಯಿ ತಿಂದ ಮೇಲೆ ಮೂಲಂಗಿಯನ್ನು ತಿಂದರೆ ಅದು ಸಾಕಷ್ಟು ಚರ್ಮ ಸಮಸ್ಯೆಗಳಿಗೆ ನೀವೇ ಆಹ್ವಾನ ನೀಡಿದಂತಾಗುತ್ತೆ. ಚರ್ಮದಲ್ಲಿ ತುರಿಕೆಯನ್ನು ಉಂಟು ಮಾಡುವುದಲ್ಲದೆ ಚರ್ಮವು ಬಿಳುಪು ಬಣ್ಣಕ್ಕೆ ತಿರುಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಬೆಂಡೆಕಾಯಿ ತಿಂದ ಮೇಲೆ ಈ ಎರಡು ಪದಾರ್ಥಗಳನ್ನು ಯಾವತ್ತಿಗೂ ತಿನ್ನಬೇಡಿ. ಚರ್ಮ ಕಾಯಿಲೆಗಳಿಂದ ದೂರ ಇರಬೇಕಂದ್ರೆ ಬೆಂಡೆಕಾಯಿಯ ಸೇವನೆ ಬಳಿಕ ಮೂಲಂಗಿಯನ್ನು ಮುಟ್ಟಬೇಡಿ. ಇದಿಷ್ಟು ಬೆಂಡೆಕಾಯಿಯನ್ನು ಯಾವ ರೀತಿ ತಿನ್ನಬೇಕು, ಯಾವ ರೀತಿ ಸೇವನೆ ಮಾಡಿದರೆ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು, ಹಾಗೆಯೇ ಯಾವ ರೀತಿ ಸೇವನೆ ಮಾಡಬಾರದು ಎಂಬುದರ ಕುರಿತ ಮಾಹಿತಿಯಾಗಿದೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.